ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಸಂಜೆ ಈ 5 ಕೆಲಸ ಮಾಡಿದರೆ ಸಂಪತ್ತಿನ ಭಂಡಾರ ಮನೆಗೆ ಬರುತ್ತೆ ಅಂತೆ. ನೋಡೋಣ 5 ಕೆಲಸಗಳು ಯಾವುದು, ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಮುಂದೆ ಬೇಡ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನೇ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವ, ಉತ್ತರ ಕೊಡುವಾಗ ಸ್ವಲ್ಪ ಆಚೀಚೆ ಆಗ್ಬೋದು, ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಕೆಲವರು ರಾಶಿ ಡೇಟ್ ಆಫ್ ಬರ್ತನ್ನು ಮಾತ್ರ ಹೇಳ್ತಾರೆ, ಏನು ಅಂತ ಹೇಳೋಲ್ಲ. ಕರೆಕ್ಟಾಗಿ ಬರೆದು ಕಳಿಸಿ, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಹಲವಾರು ವೀಡಿಯೋಗಳನ್ನು, ನಿಮಗೆ ಬೇಕಾದ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಅದಕ್ಕೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಸಮಯದಲ್ಲಿ ಈ 5 ಕೆಲಸಗಳನ್ನು ಮಾಡುವುದರಿಂದ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸಂಜೆ ಸಮಯದಲ್ಲಿ ನಾವು ಯಾವ 5 ಕೆಲಸಗಳನ್ನು ಮಾಡಬೇಕು? ಸಂಜೆ 5 ಕೆಲಸ ಮಾಡಿದರೆ ಲಕ್ಷ್ಮಿ ಮನೆಗೆ ಬರ್ತಾರಂತೆ. ಹಗಲಿನ ಅಥವಾ ಬೆಳಕಿನ ರೂಪ ಮಾಯವಾಗುವಂಥ ಸಮಯ ಮತ್ತು ಕತ್ತಲಿನ ಅಂದರೆ ರಾತ್ರಿಯ ರೂಪ ಪ್ರಾರಂಭವಾಗುವ ಸಮಯದ ನಡುವಿನ ಅವಧಿಯನ್ನು ಮುಸ್ಸಂಜೆ ಅಥವಾ ಸಂಜೆ ಅಂತ ಕರೆಯಲಾಗುತ್ತೆ. ಅಂದರೆ ಸೂರ್ಯದೇವರು ಮುಳುಗುವ ಹೊತ್ತು. ಹಿಂದೂ ಧರ್ಮದಲ್ಲಿ ಹಗಲಿನ 4 ಮತ್ತು ರಾತ್ರಿಯ 4 ಪ್ರಹಾರಗಳು ಸೇರಿದಂತೆ ಒಟ್ಟು 8 ಪ್ರಹಾರಗಳಿವೆ. ಈ ಪ್ರಹಾರಗಳು ಬದಲಾಗುವ ಆ ಸಮಯವನ್ನು ಸಂಧಿಕಾಲ ಅಂತ ಕರೆಯಲಾಗುತ್ತೆ. ಸಂಜೆ ಸಂಭವಿಸುವ ಸಂಧಿ ಅವಧಿಯನ್ನು ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ. ಈ ಅವಧಿಯಲ್ಲಿ ಅಂದರೆ ಮುಸ್ಸಂಜೆ ಸಮಯದಲ್ಲಿ ಈ 5 ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸುವಂಥದ್ದು. 1. ತುಳಸಿ ಪೂಜೆ. ಸೂರ್ಯಾಸ್ತದ ನಂತರ ಮುಸುಕಾದ ನಕ್ಷತ್ರಗಳು ಗೋಚರಿಸಿದಾಗ ತುಳಸಿ ಗಿಡವನ್ನು ಪೂಜಿಸಿ ಮತ್ತು ಅದರ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ. ತುಳಸಿಯನ್ನು ಪ್ರತಿದಿನ ಪೂಜಿಸುವ ಮನೆಗಳಲ್ಲಿ ಲಕ್ಷ್ಮೀದೇವಿ ಆಶೀರ್ವಾದ ಇರುತ್ತೆ. ಆದ್ದರಿಂದ ಸಂಜೆ ತುಳಸಿ ಪೂಜೆ ಮಾಡಿ. ಇದು ಲಕ್ಷ್ಮೀ ದೇವಿಗೆ ಸಂತೋಷವನ್ನು ನೀಡುವಂಥದ್ದು ಮತ್ತು ಆಕೆಯು ನಿಮಗೆ ಸಂತೋಷ ಸಮೃದ್ಧಿಯನ್ನು ನೀಡುವಂಥದ್ದು. ನಾನು ಇನ್ನೊಂದು ಹೇಳ್ತೇನೆ, ಮೊನ್ನೆನೂ ಹೇಳಿದೆ, ಯಾವಾಗಲೂ ತುಳಸಿಗೆ ಸಂಜೆ ಹೊತ್ತಿನಲ್ಲಿ ದೀಪ ಮಾತ್ರ ಇಡಬೇಕು ಹೊರತು ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಬೆಳಗ್ಗೆ ಮಾತ್ರ ನೀರನ್ನು ಹಾಕಿ. ಹಾಗೆಯೇ ಭಜನೆ. ಈ ಸಮಯದಲ್ಲಿ ಭಜನೆಯನ್ನು ಕೇಳುವುದು ಅಥವಾ ದೇವರ ಹಾಡುಗಳನ್ನು ಕೇಳುವುದು ತುಂಬ ಶ್ರೇಯಸ್ಕರ. ಯಾವುದೇ ದೇವರು ಅಥವಾ ದೇವತೆಯ ಶಾಂತಿಯುತ ಸ್ತೋತ್ರವನ್ನು ತಪ್ಪದೇ ಹಾಕಿ. ಇದು ಮನಸ್ಸನ್ನು ಸಂತೋಷವಾಗಿರಿಸುತ್ತೆ, ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತೆ. ಇದನ್ನು ನೋಡಿದ ಲಕ್ಷ್ಮೀ ದೇವಿಯು ಸಂತೋಷ ಪಡುವಂಥದ್ದು ಮತ್ತು ಅವರು ಸುಲಭವಾಗಿ ನಮ್ಮ ಮನೆಗೆ ಪ್ರವೇಶಿಸುವಂಥದ್ದು. ಅಂದರೆ ಸಂಜೆಯ ಮುಸ್ಸಂಜೆ ಹೊತ್ತಿನಲ್ಲಿ ಆದಷ್ಟು ದೇವರ ನಾಮ ಸ್ಮರಣೆ ಮಾಡುವಂಥದ್ದು, ಹಾಗೆಯೇ ಪೂಜೆ ಮಾಡುವಂಥದ್ದು, ಹಾಗೆಯೇ ದೇವರ ಭಕ್ತಿಗೀತೆಯನ್ನು ಹಾಕುವಂಥದ್ದು, ಹಾಗೆಯೇ ಭಕ್ತಿಗೀತೆಯನ್ನು ಕೇಳುವಂಥದ್ದು. ಕೆಲವರ ಮನೆಯಲ್ಲಿ ಭಜನೆಯನ್ನು ಕೂಡ ಮಾಡುವಂಥದ್ದು. ಅದೆಲ್ಲ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿರುತ್ತೆ. ಲಕ್ಷ್ಮೀ ದೇವಿ ಮನೆಗೆ ಪ್ರವೇಶ ಮಾಡುವಂಥದ್ದು. ಆ ಹೊತ್ತಿನಲ್ಲಿ ನಾವೇನಾದರೂ ಆ ಥರ ಮಾಡ್ತಾ ಇದ್ದರೆ. ಹೊಸ್ತಿಲಲ್ಲಿ ದೀಪವಿಡಿ. ಸಂಜೆ ವೇಳೆ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಲ್ಲಿ ಸಣ್ಣ ಮಣ್ಣಿನ ದೀಪವನ್ನು ಹಚ್ಚಿ. ಇದು ಲಕ್ಷ್ಮೀದೇವಿ ಆಗಮನಕ್ಕೆ ದಾರಿ ಮಾಡಿಕೊಡುತ್ತೆ. ಮುಖ್ಯ ಬಾಗಿಲಿನಲ್ಲಿ ಕತ್ತಲೆ ಇದ್ದರೆ ಲಕ್ಷ್ಮೀ ದೇವಿಗೆ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಸಂಜೆ ಸೂರ್ಯಾಸ್ತದ ನಂತರ ಅಂದರೆ 7:15ರಿಂದ 7:30 ನಡುವೆ ಪೂಜೆಯನ್ನು ಮಾಡಿ ನಂತರ ದೇವರಿಗೆ ಕರ್ಪೂರದ ಆರತಿಯನ್ನು ಮಾಡಿ ಬಯಸಿದರೆ ಕರ್ಪೂರವನ್ನು ಸುಟ್ಟು ಮನೆಯ ಪ್ರತಿಯೊಂದು ಮೂಲೆಗೂ ಅದರ ಹೊಗೆಯನ್ನು ತೋರಿಸಬಹುದು. ಇದರಿಂದಾಗಿ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತೆ. ಲಕ್ಷ್ಮೀ ದೇವು ನಿಮ್ಮ ಮನೆಗೆ ಪ್ರವೇಶಿಸುವಂಥದ್ದು. ಹಾಗೆ ಧೂಪ ಕೂಡ ಆಗುತ್ತೆ, ಕರ್ಪೂರದ ಬದಲು ಧೂಪ ಕೂಡ ಆಗುತ್ತೆ. ಹಾಗೆಯೇ ನೀವು ಮೇಲಿನ ಯಾವುದನ್ನೂ ಮಾಡಲು ಬಯಸದಿದ್ದರೆ ಅಥವಾ ಅದನ್ನು ಮಾಡಲು ನಿಮ್ಮಿಂದ ಸಾಧ್ಯವಾಗದೇ ಇದ್ದರೆ ನೀವು ಕನಿಷ್ಠ 5 ಬಾರಿ ಯಾವುದೇ ಒಂದು ಮಂತ್ರವನ್ನು ಈ ಸಮಯದಲ್ಲಿ ಪಠಿಸಬಹುದು. ಇದರಿಂದ ಲಕ್ಷ್ಮೀ ದೇವಿಯು ತುಂಬಾ ಸಂತುಷ್ಟರಾಗ್ತಾರಂತೆ, ಮಾನಸಿಕ ಶಾಂತಿ ದೊರೆಯುತ್ತೆ ಮತ್ತು ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತೆ. ನಾನು ಈಗಾಗಲೇ ತುಂಬ ಇದರ ಬಗ್ಗೆ ವಿಡಿಯೋ ಹಾಕಿದೆ, ರಿಲೇಟೆಡ್ ವಿಡಿಯೋ. ಅಂದರೆ ಸಂಜೆ ಹೊತ್ತಿನಲ್ಲಿ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ನಾವು ಬಾಗಿಲನ್ನು ತೆರೆದಿಡಬೇಕು. ಲಕ್ಷ್ಮೀ ದೇವಿ ಆಗಮನದ ಒಂದು ಸಮಯ ಅಂತಲೇ ಹೇಳಬಹುದು. ಹಾಗೆಯೇ ಮಲಗಬಾರದು ಅಥವಾ ಇನ್ನೇನು ಕೆಟ್ಟದಾಗಿ
ಮಾತಾಡಬಾರ್ದು. ಆ ಸಮಯದಲ್ಲಿ ಆದಷ್ಟು ಪೂಜೆ ಪುರಸ್ಕಾರವನ್ನು ಮಾಡುವಂಥದ್ದು, ತುಳಸಿಗೆ ದೀಪ ಇಡುವಂಥದ್ದು, ಹೊಸ್ತಿಲಿಗೆ ದೀಪ ಇಡುವಂಥದ್ದು, ಮತ್ತು ಭಜನೆ ದೇವರ ಒಂದು ಹಾಡನ್ನು ಕೇಳುವಂಥದ್ದು, ದೇವರ ನಾಮಸ್ಮರಣೆ ಮಾಡುವಂಥದ್ದು, ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು, ಈ ಥರ ಎಲ್ಲ ಮಾಡಿದರೆ ತುಂಬಾ ನಮಗೆ ಒಳ್ಳೆಯದಾಗುವಂಥದ್ದು. ಮತ್ತು ದಯವಿಟ್ಟು ಎಷ್ಟೇ ಹುಷಾರಿಲ್ಲ ಅಂದರೂ ಏನು ಮಾಡಬೇಕು, ಆ ಸಮಯದಲ್ಲಿ ಮಲಗಲಿಕ್ಕೆ ಹೋಗಬಾರ್ದಂತೆ. ಯಾಕಂದರೆ ಅಂಥ ಸಮಯದಲ್ಲಿ ನಾವು ಏನಾದರೂ ನಮಗೆ ಬೇಡವಾದ ಒಂದು ಕೆಲಸಗಳನ್ನು ಅಥವಾ ಬೇಡವಾದ ಮಾತುಗಳನ್ನ ಆಡ್ತಾಯಿದ್ರೆ ಅದು ನಮ್ಮ ಮನೆಗೆ ಶ್ರೇಯಸ್ಕರ ಅಲ್ಲ. ಮತ್ತು ಲಕ್ಷ್ಮೀದೇವಿ ಯಾವತ್ತೂ ಆ ಮನೆಯಲ್ಲಿ ನಿಲ್ಲಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಸುಮಾರು ಸಲ ಈ ವಿಡಿಯೋದಲ್ಲೇ ಹೇಳ್ತಾನೆ ಇರ್ತೀನಿ ಇದನ್ನು. ಆ ಸಮಯದಲ್ಲಿ ಆದಷ್ಟು ಪೂಜೆ ಪುರಸ್ಕಾರಕ್ಕೆ ಅಥವಾ ಭಕ್ತಿಗೀತೆಯನ್ನು ಕೇಳೋದನ್ನು, ಭಕ್ತಿಗೀತೆ ಭಜನೆ ಆಡೋದನ್ನು ಕೇಳೋದನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಅದು ನಮ್ಮ ಮನೆಗೆ ಒಂದು ಸಕಾರಾತ್ಮಕ ಒಂದು ಶಕ್ತಿಯನ್ನು, ವಾತಾವರಣವನ್ನು ಕೊಡುತ್ತೆ. ಲಕ್ಷ್ಮೀದೇವಿಯ ಪ್ರವೇಶ ಕೂಡ ಆಗುವಂಥದ್ದು ಅಂತ ಹೇಳಬಹುದು.